ನಾವು ಹಣ ಗಳಿಸಬೇಕು, ಸಂಪತ್ತನ್ನು ಕ್ರಿಯೇಟ್ ಮಾಡಬೇಕು, ಆ ರೀತಿ ಬಯಸ್ತಾ ಇದ್ದೀವಿ. ಆದರೆ ನಮ್ಮ ಒಳಗಡೆ ಯಾವ ರೀತಿಯ ಪ್ರೋಗ್ರಾಮಿಂಗ್ ಇದೆ, ನಮ್ಮ ನಂಬಿಕೆಗಳೇನು, ನಮ್ಮ ಭಾವನೆಗಳೇನು, ಹಣದ ಜೊತೆ ನಾವು ಯಾವ ರೀತಿ ನಡ್ಕೊಳ್ತೀವಿ. ಒಂದು ವೇಳೆ ಹಣಕ್ಕೆ ಬಾಯಿದಿದ್ದರೆ ಹಣ ನಮಗೇನು ಹೇಳ್ತಿತ್ತು ಗೊತ್ತಾ? ನಾವೇನಾದರೂ ಹಣಕ್ಕೆ ಕೇಳಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ ಅಂತ ಕೇಳಿದರೆ ಹಣ ಏನು ಉತ್ತರ ಕೊಡ್ತಾಯಿತ್ತು? ನೀವು ನನ್ನ ಬಗ್ಗೆ ಏನು ಹೇಳ್ತಾ ಇದ್ರಿ, ಏನು ಮಾತಾಡ್ತಾ ಇದ್ರಿ, ನನ್ನನ್ನು ಯಾವ ರೀತಿ ಇಟ್ಕೊಳ್ತಾ ಇದ್ರಿ, ನನ್ನನ್ನು ಯಾವ ರೀತಿ ಬಳಸ್ಕೋತಾ ಇದ್ರಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ರಿ, ನಿಮ್ಮ ಸೇಡಿಗಾಗಿ, ನಿಮ್ಮ ಚಟಕ್ಕಾಗಿ ನನ್ನನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ರಿ, ಎಲ್ಲವನ್ನೂ ಹೇಳ್ತಾ ಇತ್ತು. ನಾವು ದುಡ್ಡು ಮಾಡಬೇಕಂತ ಬಯಸೋದು ರಿವೆಂಜಿಗೋಸ್ಕರ, ಯಾರಿಗೋ ತೋರಿಸ್ಕೋಬೇಕು, ಸೇಡಿಗೋಸ್ಕರ. ನಿಜವಾಗ್ಲೂ ನಾವು ಹಣನ ಪ್ರೀತಿಸ್ತಾ ಇದ್ದೀವ? ಅಥವಾ ನಮ್ಮ ಒಳಗಡೆ ಹಣದ ಬಗ್ಗೆ ಆಬ್ಜೆಕ್ಷನ್ ಇದೆಯಾ? ಹಣ ಈಸಿಯಾಗಿ ಬರ್ತದೆ, ಏನೂ ಶ್ರಮ ಬೀಳುವ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಒಳಗಡೆ ಇರುವಂತಹ ಇಂಟರ್ನಲ್ ಆಬ್ಜೆಕ್ಷನ್ನ ಗುರುತಿಸಬೇಕು. ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ಒಳಗಡೆನೂ ಹೊರಗಡೆನೂ. ಯಾವ ರೀತಿ ನೋಡೋಣ. ಇಂಟರ್ನಲ್ ಆಬ್ಜೆಕ್ಷನ್ ಅಂದರೆ ನಮ್ಮ ಒಳಗಡೆ ಯಾವುದೋ ಒಂದು ಭಾವನೆ, ಫೀಲಿಂಗ್ ತಡೀತಾ ಇದೆ, ಯಾವುದೋ ಪಾಸ್ಟ್ ವ್ಯಾಲ್ಯೂ ತಡೀತಾ ಇದೆ, ಯಾವುದೋ ನಂಬಿಕೆ ಅಡ್ಡ ಬರ್ತಾ ಇದೆ. ಎಷ್ಟೋ ಸಲ ನಮ್ಮ ಹತ್ರ ಹಣ ಬರ್ತಾ ಇದ್ರೂ ಸಹ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಒಳಗಡೆಯಿಂದ ಏನೋ ಆಬ್ಜೆಕ್ಷನ್ ಇದೆ. ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ಅವ್ರ ಹತ್ರ ಹಣ ಇದೆ, ಕಾರ್ ಇದೆ, ಬಂಗ್ಲೆ ಇದೆ ಅಂತ ಎಲ್ಲ ನೋಡ್ತೀವಿ. ಆದರೆ ಅವರು ಎಂಜಾಯ್ ಮಾಡ್ತಾ ಇರಲ್ಲ. ಕಾರಣ ಒಳಗಡೆ ಆಬ್ಜೆಕ್ಷನ್ ಇದೆ. ಹಾಗಾಗಿ ನಿಮ್ಮ ಫೀಲಿಂಗ್ಸ್ ಅಬ್ಸರ್ವ್ ಮಾಡಬೇಕಾಗ್ತದೆ. ಫೀಲಿಂಗ್ಸ್ ಅಂದರೆ ನಿಮಗೀಗ 50 ಲಕ್ಷ, 1 ಕೋಟಿ ಬಂತು ಅಂದರೆ ನಿಮ್ಮ ಭಾವನೆ ಏನು? ಭಯ ಆಗುತ್ತಾ? ಏನಾದರೂ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಫೀಲಿಂಗ್ ಬರುತ್ತಾ? ಅಥವಾ ಖುಷಿ ಆಗ್ತದ? ಭಯ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ ಅಂದರೆ ನಿಮ್ಮ ಒಳಗಡೆಯಿಂದ ಆಬ್ಜೆಕ್ಷನ್ ಇದೆ ಅಂತ ಅರ್ಥ. ಆ ಫೀಲಿಂಗ್ಸ್ನ ಮೊದಲು ರಿಸಾಲ್ವ್ ಮಾಡಬೇಕು. ಆವಾಗಲೇ ನಾವು ಹಣನ ಅಟ್ರಾಕ್ಟ್ ಮಾಡಲಿಕ್ಕಾಗೋದು. ನಾವು ಅದನ್ನು ಹೀಲ್ ಮಾಡದೆ, ಆ ಫೀಲಿಂಗ್ಸ್ನ ಸರಿಯಾಗಿ ಡೀಲ್ ಮಾಡದೆ ನಾವು ಏನೇ ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಸಹ ನಮ್ಮ ಹತ್ರ ಬರಲ್ಲ. ಯಾಕಂದರೆ ಒಳಗಡೆಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೋ ಬಿದ್ದಿದೆ, ಅದನ್ನು ಫಸ್ಟ್ ರಿಮೂವ್ ಮಾಡಬೇಕು. ಆವಾಗಲೇ ನಾವು ಕಾನ್ಷಿಯಸ್ ಮೈಂಡಿಂದ ಏನಾದರೂ ಮಾಡಿದಾಗ ಅದರ ಫಲ ಸಿಗೋದು. ನಾವು ಏನೇನೋ ಟೆಕ್ನಿಕ್ ಬಯಸಿ ಏನೇನೋ ಮಾಡಿ, ಅಂದರೆ ನಮ್ಮ ವಿಲ್ ಪವರ್ನ ಯೂಸ್ ಮಾಡಿ ದುಡ್ಡು ಮಾಡಬೇಕಂತ ಬಯಸಿದ್ರೂ ಸಮೇತ ಒಳಗಡೆಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ, ತಿಪ್ಪರ್ಲಾಗ ಹಾಕಿದ್ರೂ ನಾವು ಹಣನ ಅಟ್ರಾಕ್ಟ್ ಮಾಡಲಿಕ್ಕಾಗಲ್ಲ. ಅಂದರೆ ನಮ್ಮ ಮೈಂಡು, ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಎರಡು ಇರ್ತದೆ. ನನಗೆ ಸಿಗರೇಟ್ ಸೇದೋದು ಇಷ್ಟ, ನಾನು ದಿವಸಕ್ಕೆ 1 ಪ್ಯಾಕೆಟ್ ಸಿಗರೇಟ್ ಸೇದ್ತೀನಿ. ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಅದು ಫೀಡ್ ಆಗಿದೆ. ಅದರಿಂದ ನನಗೆ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೊಳ್ಳೆ ಐಡಿಯಾ ಬರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಕೊಳ್ಳೋಣ. ನಾನು ಕಾನ್ಷಿಯಸ್ ಆಗಿ ಸಿಗರೇಟ್ ಬಿಡಬೇಕು ಅಂತ ನಿರ್ಧಾರ ಮಾಡಿದಾಗ, ನನ್ನ ವಿಲ್ ಪವರ್ ಯೂಸ್ ಮಾಡಿದಾಗ ಅದು ಜಾಸ್ತಿ ದಿವಸ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಬಿದ್ದಿದೆ ರಿಲೀಫ್ ಅಂತ. ಮೈಂಡ್ ಕೆಲಸ ಏನು ಗೊತ್ತಾ? ಯಾವುದು ನೋವು ಅದರಿಂದ ಓಡುತ್ತೆ, ಯಾವುದು ಖುಷಿನೋ ಅದ್ರ ಹತ್ರನೇ ಇರ್ತದೆ. ನನಗೆ ಖುಷಿ ಯಾವುದು? ಸಿಗರೇಟ್ ಸೇದೋದು. ನೋವು ಯಾವುದು? ಸಿಗರೇಟ್ ಬಿಡೋದು. ಹಾಗಾಗಿ ಮೈಂಡು ಅಲ್ಲಿಂದ ಓಡುತ್ತೆ. ಇದೇ ಪ್ರೊಸೀಜರು. ಅಂದರೆ ನಮ್ಮ ಮೈಂಡ್ ಪೇನ್ನ ಅವಾಯ್ಡ್ ಮಾಡುತ್ತೆ, ಪ್ಲೆಷರ್ನ ಇಷ್ಟಪಡುತ್ತೆ. ವಿಲ್ ಪವರ್ ಯೂಸ್ ಆಗುತ್ತೆ ಯಾವಾಗ ಗೊತ್ತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಇಲ್ಲ. ನೀವು ಸಿಗರೇಟ್ ಸೇದಬೇಕಂತ ನಿಮ್ಗೆ ಯಾರಾದರೂ ಫೋರ್ಸ್ ಮಾಡಿದ್ರು ಸಹ ನಿಮ್ಮ ಒಳಗಡೆ ಸಿಗರೇಟ್ ಸೇದಬೇಕು ಆ ಚಟ ಇಲ್ಲ ಅಂದರೆ, ಆ ಪ್ಯಾಟರ್ನ್ ಇಲ್ಲ ಅಂದರೆ, ನೀವು ಯಾರೇ ನಿಮಗೆ ಸಿಗರೇಟ್ ಆಫರ್ ಮಾಡಿದ್ರು ನೀವು ನಿಮ್ಮ ವಿಲ್ ಪವರಿಂದ ಬೇಡ ಅಂತ ಹೇಳ್ಬೋದು, ಕಂಟ್ರೋಲ್ ಮಾಡಬಹುದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾದರೂ ಅಬ್ಜೆಕ್ಷನ್ ಬಿದ್ದಿದೆ ಅಂದರೆ ನಾವು ಹಣನ ಗಳಿಸ್ಲಿಕ್ಕಾಗಲ್ಲ, ಶ್ರೀಮಂತರಾಗಲಿಕ್ಕಾಗಲ್ಲ, ದುಡ್ಡನ್ನು ಇಟ್ಕೊಳ್ಳಿಕ್ಕಾಗಲ್ಲ. ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದ್ರ ಬಗ್ಗೆ ಭರವಸೆ ಮೂಡಿಸ್ಬೇಕು. ಆ ಫೀಲಿಂಗ್ನ ತೆಗೆದುಬಿಟ್ಟು ಅಲ್ಲಿ ಪಾಸಿಟಿವ್ ಥಾಟ್ನ ಫೀಡ್ ಮಾಡಬೇಕು. ಇನ್ನೊಂದು ಎಕ್ಸ್ಟರ್ನಲ್ ಆಬ್ಜೆಕ್ಷನ್. ನೀವು ದುಡ್ಡು ಜಾಸ್ತಿ ಮಾಡಿದ್ರೆ ಅಥವಾ ಶ್ರೀಮಂತರಾದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋ ಭಯ ನಿಮಗಿದೆ. ಅವ್ರು ನಿಮ್ಮಿಂದ ದೂರ ಆಗಬಹುದು ಅನ್ನೋ ಒಂದು ಫೀಲಿಂಗ್ ಇದೆಯಾ? ಅಥವಾ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕಾಗಲ್ಲ ಅನ್ನೋ ಒಂದು ಭಯ ಇದೆಯಾ? ಅಥವಾ ನಾನು ಈ ಕಾಸ್ಟಲ್ಲಿದ್ದೀನಿ, ನಾನು ಜಾಸ್ತಿ ದುಡ್ಡು ಮಾಡಿದ್ರೆ ಸರಿಯಾಗಲ್ಲ ಅಂತ ಭಾವನೆ ಇದೆಯಾ? ಅಥವಾ ನಾನು ಹೆಣ್ಣು, ನಾನು ಇಷ್ಟೊಂದು ದುಡ್ಡು ಮಾಡಿಬಿಟ್ರೆ ಏನು ಅನ್ಕೊಬಿಡ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ ಇದೆಯಾ? ಎಲ್ಲವನ್ನು ಬರೆದು ನೋಡಬೇಕು. ಏನಿದೆ ಒಳಗಡೆ, ಏನಿದೆ ಹೊರಗಡೆ. ಇವೆಲ್ಲ ಸರಿ ಮಾಡಿದ್ರೆ ನೀವು ಶ್ರೀಮಂತರಾಗೋದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅದೇ ನಿಮ್ಮ ಒಳಗಡೆ ಅಬ್ಜೆಕ್ಷನ್ ಇದ್ದಾಗ, ನಿಮ್ಗೆ 1 ಕೋಟಿ ಲಾಟ್ರಿ ಹೊಡೆದ್ರು 1 ವಾರ 1 ತಿಂಗಳು ಇಟ್ಕೊಳ್ಳಿಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಸ್ವಲ್ಪ ದಿವಸದಲ್ಲೇ ಮತ್ತೆ ಯಥಾಸ್ಥಿತಿಗೆ ಬರ್ತೀರಾ. ಯಾಕೆ ಹೇಳಿ? ಒಳಗಡೆಗೆ ಪ್ಯಾಟರ್ನ್ ಆ ರೀತಿ ಇದೆ. ಅಂದರೆ ನಿಮ್ಮ ಬಿಲೀಫ್ಸ್ ಜೊತೆ ನೀವೇ ಮಾತಾಡಬೇಕು, ನಿಮ್ಮ ಜೊತೆ ನೀವೇ ಮಾತಾಡಬೇಕು. ನಾನು ಜಾಸ್ತಿ ಹಣ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಫ್ಯಾಮಿಲಿನ, ನನ್ನ ಪರಿವಾರನ ಬಿಡಬೇಕಾಗತ್ತೆ, ಅವ್ರಿಗೆ ಟೈಮ್ ಕೊಡಲಿಕ್ಕಾಗಲ್ಲ ಅಂತ ಇದ್ದರೆ ಅದನ್ನು ಸಹ ಬೇರೆ ಒಂದು ವಿಧಾನದ ಮೂಲಕ ಹೀಲ್ ಮಾಡ್ಕೋಬೇಕು. ಆಗುತ್ತೆ. ಟೈಮ್ ಕೊಟ್ಟು ದುಡಿಬಹುದು, ಹಣ ಮಾಡಬಹುದು.
ಅಂದರೆ ಯಾವುದಾದ್ರೂ ಬ್ಲಾಕೇಜ್ ಬಿದ್ದಿದ್ದಾಗ, ನಮ್ಮ ಒಳಗಡೆ ಯಾವುದಾದ್ರೂ ಬ್ಲಾಕೇಜ್ ಬಿದ್ದಿದ್ದಾಗ ನಾವು ನಮ್ಮ ಪೂರ್ತಿ ಪೊಟೆನ್ಷಿಯಲ್ನ ಯೂಸ್ ಮಾಡಲಿಕ್ಕಾಗಲ್ಲ. ಅರ್ಧ ಮನಸ್ಸಲ್ಲಿರ್ತದೆ, ಅರ್ಧ ಮನಸ್ಸಲ್ಲಿರ್ತದೆ. ಹಾಗಾಗಿ ನಮ್ಮ ಒಳಗಡೆ ಏನೇನು ಅಬ್ಜೆಕ್ಷನ್ಗಳಿದೆ ಅದನ್ನೆಲ್ಲವನ್ನು ಗಮನಿಸಬೇಕು. ನಮ್ಮ ಒಳಗಡೆ ಇಂಟರ್ನಲಲ್ಲಿ ಏನೂ ಇಶ್ಯೂ ಇಲ್ಲ ಅಂದರೆ ನಾವು ಹಣ ಮಾಡ್ತೀವಿ. ಅಂದರೆ ನಾವು ಪ್ರತಿಯೊಂದನ್ನು, ನಮ್ಮ ನಂಬಿಕೆ ಏನು, ನಮ್ಮ ಭಾವನೆ ಏನು, ನಮ್ಮ ಫ್ಯಾಮಿಲಿ ಏನು, ನಮ್ಮ ಐಡೆಂಟಿಟಿ ಏನು, ಎಲ್ಲವನ್ನು ಆಡಿಟ್ ಮಾಡಬೇಕೀಗ. ಐಡೆಂಟಿಟಿ ಅಂದರೆ ನಾವು ಯಾರ ಜೊತೆ ಗುರುತಿಸ್ಕೋತೀವಿ, ಯಾರನ್ನು ಗುರುತಿಸ್ತೀವಿ, ಅದನ್ನು ಐಡೆಂಟಿಟಿ ಕ್ರಿಯೆ ಅನ್ನೋದು. ಈಗ ನೀವೊಬ್ಬ ಜೆಂಟ್ಸ್ ಅಂದರೆ ನಿಮ್ಮ ಜೊತೆ 4 ಲೇಡೀಸ್ ಇದ್ದಾರೆ, ನಿಮ್ಮಮ್ಮ, ಹೆಂಡ್ತಿ, ತಂಗಿ, ಮಗಳು. ಅಲ್ಲಿ ನಿಮ್ಮ ಪಾತ್ರ ಬೇರೆ ಬೇರೆ ಇರ್ತದೆ. ಅಮ್ಮನ ಜೊತೆ ಬೇರೆ ರೀತಿ, ಹೆಂಡ್ತಿ ಜೊತೆ ಬೇರೆ ರೀತಿ, ತಂಗಿ ಜೊತೆ ಬೇರೆ ರೀತಿ, ಮಗಳ ಜೊತೆ ಬೇರೆ ರೀತಿ ಇರ್ತೀರ. ಅಲ್ಲಿ ನಿಮ್ಮ ಪಾತ್ರ ಬೇರೆ ಬೇರೆ ಇರ್ತದೆ. ನೀವು ಯಾವ ಪಾತ್ರನ ಬದುಕ್ತಾ ಇದ್ದೀರಾ ಅಲ್ಲಿ ನಿಮ್ಮ ಇಂಟೆನ್ಸಿಟಿ ಏನಿದೆ ಅದು ನಿರ್ಧಾರ ಆಗ್ತದೆ. ಅಂದರೆ ನಿಮ್ಮ ಅಕ್ಕಪಕ್ಕ ತುಂಬ ಬಡ ಮಕ್ಕಳು ಇರ್ತಾರೆ, ಅವರಿಗೆ ಹಸಿವು ಆಗ್ತದಂತ ನಿಮ್ಗೆ ಗೊತ್ತಿರ್ತದೆ. ಆದರೆ ನಿಮ್ಮ ಇಂಟೆನ್ಸಿಟಿ ತೀವ್ರತೆ ಅಷ್ಟೇನಿರಲ್ಲ, ಮಾಮೂಲಿ ಇರ್ತದೆ. ಅದೇ ನಿಮ್ಮ ಮಕ್ಕಳು ಹಸಿವಿಯಿಂದ ಇದ್ದರೆ ನಿಮ್ಮ ಫೀಲಿಂಗ್ಸ್ ಅದೇ ರೀತಿ ಇರ್ತದ, ಇಂಟೆನ್ಸಿಟಿ ಅದೇ ರೀತಿ ಇರ್ತದ. ಏನಾದರೂ ಮಾಡಿ ಆದರೂ ಅವರಿಗೆ ಊಟ ಹಾಕ್ತೀರ. ಅದೇ ರೀತಿ ನಮ್ಮ ಇಂಟೆನ್ಸಿಟಿ, ನಮ್ಮ ಔಟ್ಕಮ್, ನಾವು ರಿಸಲ್ಟ್ ಪಡಿಬೇಕು ಅಂದರೆ, ರಿಚ್ ಆಗಬೇಕು ಅಂದರೆ, ವೆಲ್ತ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ಇಂಟೆನ್ಸಿಟಿ ಏನು. ಯಾವುದೇ ವಿಷಯ, ಯಾವುದೇ ವಿಚಾರ, ಯಾವುದೇ ವ್ಯಕ್ತಿ ನಮ್ಗೆ ಬೇಕು ಅಂದಾಗ ಅವ್ರ ಜೊತೆ ನಮ್ಮ ತೀವ್ರತೆ, ಇಂಟೆನ್ಸಿಟಿ ಎಷ್ಟಿದೆ. ಒಂದು ಉದಾಹರಣೆಗೆ ಸುಮ್ಮನೆ ಯೋಚಿಸಿ. ನಿಮಗೆ ಇಷ್ಟ ಆದವರು, ನಿಮ್ಮ ಆತ್ಮೀಯರು, ನಿಮ್ಗೆ ಬೇಕಾದಂಥವರು, ಅವರನ್ನು ನೆನೆಸ್ಕೊಳ್ಳಿ. ಅವ್ರ ಮುಖ, ಅವ್ರ ಮಾತು, ಅದನ್ನು ಫೀಲ್ ಮಾಡಿ. ಅದೇ ಇನ್ನೊಬ್ಬರನ್ನ ನೆನೆಸ್ಕೊಳ್ಳಿ. ಯಾವಾಗೋ ಸಿಕ್ಕಿದಂಥವರು, ಅವರು ಸಿಕ್ಕಿದ್ರು ಓಕೆ, ಸಿಕ್ಕಿಲ್ಲ ಅಂದರೂ ಓಕೆ, ಆ ರೀತಿ ಆದಂಥವ್ರನ್ನು ನೆನೆಸ್ಕೊಳ್ಳಿ. ಈಗ ನೀವು 2 ಚಿತ್ರನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಯಾರು ಆತ್ಮೀಯರಿದ್ರೋ ಅವರ ಮುಖ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಇನ್ನೊಬ್ಬರ ಮುಖ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇಬ್ಬರ ಕ್ವಾಲಿಟಿ ಬೇರೆ ಬೇರೆ, ಇಬ್ಬರ ಸೌಂಡು ಬೇರೆ ಬೇರೆ. ಅಂದರೆ ನಾವೇನು ಔಟ್ಕಮ್ ಕ್ರಿಯೇಟ್ ಮಾಡಬೇಕಲ್ಲ, ಅದ್ರ ಜೊತೆನೂ ನಮ್ಮ ತೀವ್ರತೆ ಇದೇ ರೀತಿ ಇರಬೇಕು. ಅಂದರೆ ನನ್ನ ಹೆಸರು ಇಂಥದ್ದು ಅಂದಾಗ ನಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಅದೇ ಬೇರೆ ಹೆಸರು ನಾವು ಹೇಳ್ಕೊಂಡಾಗ ನಮ್ಮ ಒಳಗಡೆ ಡೌಟ್ ಇರ್ತದೆ. ನಮ್ಮ ಮೈಂಡ್ಗೆ ಯಾವುದು ನಂಬಿಕೆ ಇರ್ತದೋ ಅದ್ರ ಮೇಲೆ ಅದು ಕೆಲಸ ಮಾಡುತ್ತೆ. ಡೌಟ್ ಇದ್ದಾಗ ಅದು ಕೆಲಸ ಮಾಡಲ್ಲ. ನನ್ನ ಹಣೆ ಬರೋಣ ಇಷ್ಟು, ನಾನು ದುಡ್ಡು ಮಾಡಲಿಕ್ಕಾಗಲ್ಲ ಅನ್ನೋದ್ರ ಮೇಲೆ ನಂಬಿಕೆ ಇದ್ದಾಗ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಆ ನಂಬಿಕೆನ ತೆಗೆದುಹಾಕಿ ನಾನು ಶ್ರೀಮಂತನಾಗ್ತೀನಿ, ಶ್ರೀಮಂತ ಆಗಿದ್ದೀನಿ, ಶ್ರೀಮಂತರಾಗ್ಬೋದು, ನನ್ನ ಹತ್ರನೂ ಹಣ ಐಶ್ವರ್ಯ ಬರುತ್ತೆ ಅಂತ ನಂಬ್ಕೊಂಡಾಗ, ಅದನ್ನು ನಂಬಿಸಿದಾಗ ನೀವು ಅದನ್ನು ಅಟ್ರಾಕ್ಟ್ ಮಾಡ್ತೀರಾ.